ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್ಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರು ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ಪೇಷಂಟ್ದು ಸ್ಟೋರಿ ಹೇಳ್ತೀನಿ. ಅದು ಏನಂದರೆ, ಸೆಕ್ಸ್ ಮಾಡೋಕ್ಕೆ ಇಚ್ಛೆ ಆಗ್ತಾಯಿಲ್ಲ, ವಯಸ್ಸು 38 ವರ್ಷ. ಇದಕ್ಕೇನು ಹೇಳ್ತಾರಂದರೆ ಸೆಕ್ಸುವಲ್ ಡಿಸೈರ್ ಡಿಸಾರ್ಡರ್ ಅಥವಾ ಸೆಕ್ಸ್ ಮಾಡೋಕ್ಕೆ ಇಚ್ಛೆನೇ ಆಗಲ್ಲ. ವಯಸ್ಸು 38 ವರ್ಷ ಇದೆ. 38 ವಯಸ್ಸಿನಲ್ಲಿ ಯಾಕೆ ಸೆಕ್ಸ್ ಮಾಡೋಕ್ಕೆ ಇಚ್ಛೆ ಆಗ್ತಾಯಿಲ್ಲ, ಅದಕ್ಕೆ ಏನು ರೀಸನ್ ಇರ್ಬೋದು ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಇದರಲ್ಲಿ ತುಂಬ ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಇದೆ, ಜೊತೆಗೆ ಅದಕ್ಕೆ ಏನು ಪರಿಹಾರ ಅಂತ ಅದೂ ಇದೆ. ಯಾಕಂದರೆ ಈ ಪ್ರಾಬ್ಲಮ್ ಏನಿದೆ ಸದ್ಯಕ್ಕೆ ಒಂದು 15% ಜನರಿಗಿದೆ, ಸ್ಪೆಷಲಿ ಯಂಗ್ ಏಜ್ನಲ್ಲಿ ವೆರಿ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಕಾಜಸ್ ಬಗ್ಗೆನೂ ಮಾತಾಡ್ತೀನಿ, ಟ್ರೀಟ್ಮೆಂಟ್ ಬಗ್ಗೆನೂ ಮಾತಾಡ್ತೀನಿ. ಸೊ ಫಸ್ಟ್ ಈ ಪೇಷಂಟ್ ಸ್ವಲ್ಪ ಬ್ರೀಫ್ ಹಿಸ್ಟ್ರಿ ಕೊಡ್ತೀನಿ. ವಯಸ್ಸು 38 ವರ್ಷ. ಒಂದು ಡಮ್ಮಿ ನೇಮ್ ಕೊಡ್ತೀನಿ, ಒಂದು ಕಾಲ್ಪನಿಕ ಹೆಸರು ನವೀನ್ ಅಂತ. ಇವನು 38 ವರ್ಷ, ಮದುವೆ ಆಗಿ 5 ವರ್ಷ ಆಗಿದೆ, ಒಂದು ಮಗಳಿದ್ದಾಳೆ. ಒಂದು 2-3 ವರ್ಷವರೆಗೆ ಎಲ್ಲ ಚೆನ್ನಾಗಿತ್ತು. ಮದುವೆ ಆದಮೇಲೆ ಆನ್ ಆಫ್ ಡೌನ್ ಬರ್ತಾ ಬರ್ತಾ ಸ್ವಲ್ಪ ಇವನಿಗೆ ಏನಾಗುತ್ತೆ, ಸೆಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ವೈಫ್ ಬಂದು ಪಕ್ಕನಲ್ಲಿ ಮಲಗಿದ್ರೂ ಅವನಿಗೆ ಇಚ್ಛೆ ಆಗ್ತಾಯಿಲ್ಲ. ಇಚ್ಛೆ ಆದ್ರೂ ಸೆಕ್ಸ್ ಮಾಡಬೇಕಂದ್ರೆ ಸಂಹವ್ ಏಕೋ ಒಂದು ಬಾಡಿ ಮತ್ತು ಅವ್ನ ಮೈಂಡ್ ಕರೆಕ್ಟಾಗಿ ಪ್ಯಾಚಪ್ ಆಗ್ತಾಯಿಲ್ಲ. ಸೊ ಈ ಕಂಡೀಷನ್ ಯಾಕಾಯಿತು ಮತ್ತು ಇದಕ್ಕೆ ಏನು ಮಾಡಬೇಕು? ಸೊ ಫಸ್ಟು ಇದರಲ್ಲಿ 2 ಕಂಡೀಷನ್ ಇದೆ. ಒಂದು ಕಂಡೀಷನ್ ಅಂದರೆ ಹೈಪೋ ಆ್ಯಕ್ಟಿವ್ ಸೆಕ್ಸುವಲ್ ಡಿಸಾರ್ಡರ್, ಅಂದರೆ ಇದರಲ್ಲಿ ಸೆಕ್ಸ್ ಮಾಡಬೇಕಂತ ಇಚ್ಛೆನೇ ಆಗಲ್ಲ ಒಂದು. ಎರಡನೇದು ಕಂಡೀಷನ್ ಅಂದರೆ ಸೆಕ್ಸುವಲ್ ಅವರ್ಜನ್ ಡಿಸಾರ್ಡರ್, ಅಂದರೆ ಇದರಲ್ಲಿ ಏನಾಗ್ತಾ ಇದೆ, ಸೆಕ್ಸ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಸೆಕ್ಸ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇದು ಸೆಕ್ಸು ಮತ್ತು ಸೆಕ್ಸ್ದು ಪ್ಲೆಜರು ಇದು ಟೋಟಲ್ 4 ಸ್ಟೇಜಸ್ನಲ್ಲಿ ಆಗುತ್ತೆ. ಒಂದು ಡಿಸೈರ್ ಅಂದರೆ ಒಂದು ಸೆಕ್ಸ್ ಮಾಡಬೇಕಂತ ಇಚ್ಛೆ ಆಗಬೇಕು. ಎರಡನೇದು ಏನಂದರೆ ಅರೌಸಲ್ ಅಂದರೆ ನನಗೆ ಇವಾಗ ಸೆಕ್ಸ್ ಮಾಡಬೇಕಂತ ಫೀಲಿಂಗ್ ಬಂತು ಅಂದರೆ ನಮಗೆ ನಿಮೂರ್ಕೆ ಆಗಬೇಕು, ಸ್ವಲ್ಪ ಬ್ರೀತಿಂಗ್ ಫಾಸ್ಟ್ ಆಗಬೇಕು, ಲೇಡೀಸ್ನಲ್ಲಿ ಆ ಯೋನಿನಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗಬೇಕು, ಲುಬ್ರಿಕೇಷನ್ ಏನಂತೀವಿ ಅದು ಜಾಸ್ತಿ ಆಗಬೇಕು, ಇಬ್ಬರು ಕ್ಲೋಸ್ ಬರಬೇಕು. ಆಮೇಲೆ ಆರ್ಗ್ಯಾಸಮ್ ಅಂದರೆ ಒಂದು 5 ನಿಮಿಷ 10 ನಿಮಿಷ ಸೆಕ್ಸ್ ಆದಮೇಲೆ ವೀರ್ಯನ ಸ್ಖಲನ ಆಗೋದು, ಫೀಮೇಲ್ಗೇನೋ ಸ್ಯಾಟಿಸ್ಫೈ ಆಗೋದು, ಓ ವಿ ಹ್ಯಾಡ್ ಎ ಗುಡ್ ಸೆಕ್ಸ್ ಅಂತ ಆ ಫೀಲಿಂಗ್ ಬರೋದು. ಆಮೇಲೆ 4ನೇದು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಒಮ್ಮೆ ಫುಲ್ ಚೆನ್ನಾಗಿ ಸೆಕ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿದ್ರೆ ಬರೋದು, ಓ ಒಳ್ಳೇದು ಸೆಕ್ಸ್ ಆಯ್ತಪ್ಪ ಅಂತ. ಸೊ ಇದು 4 ಸ್ಟೇಜು. ಒಂದು ಡಿಸೈರು, ಆಮೇಲೆ 2ನೇದು ಅರೌಸಲು, 3ನೇದು ಆರ್ಗ್ಯಾಸಮು, 4ನೇದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ಥರ ಈ ಸೆಕ್ಸ್ 4 ಸ್ಟೇಜ್ನಲ್ಲಿ ಆಗುತ್ತೆ. ಸೊ ಈ ಪೇಷಂಟ್ನಲ್ಲಿ ಏನಂದರೆ ಅವನಿಗೆ ಡಿಸೈರೇ ಇಲ್ಲ. 38 ವರ್ಷದಲ್ಲಿ ಯಾಕೆ ಡಿಸೈರ್ ಬಂದಿಲ್ಲ ಅಥವಾ ಬರ್ತಾ ಇಲ್ಲ? ಯಾಕಂದರೆ ಹೇಳ್ತಾರೆ, ಒಂದು ಪುರುಷ ಏನಿದೆಯಲ್ಲ ಅವನು 70 ವರ್ಷ ಆದ್ರೂ ಅವನಿಗೆ ಕಾಮಿಚ್ಛೆ, ಕಾಮೂರ್ತೆ ಅಥವಾ ಕಾಮ ಬಗ್ಗೆ ಏನು ಆಸಕ್ತಿ ಇದೆ ಅದು ಕಡಿಮೆ ಆಗಲ್ಲ ಅಂತ. 70 ವರ್ಷ ತಾತ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಸರ್ ನನಗೆ ಶುಗರ್ ಇದೆ, ವಯಸ್ಸು 70 ಇದೆ, ಸ್ವಲ್ಪ ನಿಮುರ್ಕಿ ಕರೆಕ್ಟಾಗಿ ಆಗ್ತಾ ಇಲ್ಲ, ಏನು ಮಾಡಬೇಕಂತ. 70 ವರ್ಷದಲ್ಲಿ ಅವನಿಗೆ ಇಚ್ಛೆ ಇದೆ, ಬಟ್ ಇಲ್ಲಿ 38 ವರ್ಷದಲ್ಲಿ ಇಚ್ಛೆ ಯಾಕಿಲ್ಲ? ಅದಕ್ಕೆ ಏನೇನು ಕಾರಣಗಳು ಇರ್ಬೋದು? ಫಸ್ಟ್ ಮತ್ತು ಫೋರ್ಮೋಸ್ಟ್ ರೀಸನ್ ಏನಂದರೆ ಸೈಕಾಲಜಿಕಲ್ ಇರುತ್ತೆ. ಇದು ಸೈಕಾಲಜಿಕಲ್ ಅಂದರೆ ಏನು? ಹಸ್ಬೆಂಡ್ ವೈಫ್ದು ರಿಲೇಷನ್ಸ್ ಸಂಬಂಧ ಇರ್ಬೋದು ಒಂದು. ಎರಡನೇದು ಏನಂದರೆ ಸ್ವಲ್ಪ ವರ್ಕ್ ಲೋಡು, ಸ್ಟ್ರೆಸ್ಸು, ಟೆನ್ಷನು, ಅದರದಿಂದ ಏನಾಗುತ್ತೆ ಬಾಡಿನಲ್ಲಿ ಏನು ಹಾರ್ಮೋನ್ಸ್ ಇರುತ್ತೆ ಅದರದ್ದು ಕೊರತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ನಲ್ಲಿ ಬಾಡಿನಲ್ಲಿ ಒಂದು ಹಾರ್ಮೋನ್ ಇರುತ್ತೆ, ಪುರುಷರ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನು, ಅದರದ್ದು ಕೊರತೆ ಬಾಡಿನಲ್ಲಿ, ಅದರದ್ದು ಅಂಶ ಕಡಿಮೆ ಆದರೆ. ಆಮೇಲೆ ಒಬೆಸಿಟಿ, ತೂಕ ಜಾಸ್ತಿ ಇದ್ರೆ ಏನಾಗುತ್ತೆ ಬಾಡಿನಲ್ಲಿ ಮಹಿಳೆಯರ ಹಾರ್ಮೋನ್ ಈಸ್ಟ್ರೋಜನ್ ಅಂತ ಅಂಶ ಜಾಸ್ತಿ ಆಗುತ್ತೆ. ಈ ಈಸ್ಟ್ರೋಜನ್ ಜಾಸ್ತಿ ಆದ್ರೂ ಏನಾಗುತ್ತೆ ಬಾಡಿನಲ್ಲಿ ಅದಕ್ಕೆ ಡಿಸೈರ್ ಆಗಲ್ಲ, ಯಾಕಂದರೆ ಟೆಸ್ಟೋಸ್ಟಿರಾನ್ನ ಇನ್ಯಾಕ್ಟಿವ್ ಮಾಡಿಬಿಡುತ್ತೆ ಈಸ್ಟ್ರೋಜನು. ಜೊತೆಗೆ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ಗೆ ಅಥವಾ ಡಿಪ್ರೆಷನ್ಗೆ, ಆ್ಯಂಗ್ಸೈಟಿಗೆ ಯಾವುದೋ ಆ್ಯಂಟಿ ಡಿಪ್ರೆಷೆಂಟ್ ಪಿಲ್ಸ್ ತೊಗೋತಾರೆ. ಸೊ ಈ ಆ್ಯಂಟಿ ಡಿಪ್ರೆಷೆಂಟ್ ಪಿಲ್ಸ್ ಏನಿದೆಯಲ್ಲ
ಇದು ಬಾಡಿನಲ್ಲಿರುವ ನೈಸರ್ಗಿಕ ಕೆಮಿಕಲ್ ಆ್ಯಕ್ಟಿವಿಟಿನ ಸಪ್ರೆಸ್ ಮಾಡುತ್ತೆ. ಅದರಿಂದ ಈ ಟೆಸ್ಟೋಸ್ಟಿರಾನ್ ಇರ್ಬೋದು ಅಥವಾ ಬೇರೆ ಹ್ಯಾಪಿ ಹಾರ್ಮೋನ್ಸ್ ಇರ್ಬೋದು, ಅದರದ್ದು ಏನಾಗುತ್ತೆ ಸೀಕ್ರೀಷನ್ ಅಥವಾ ಅದರದ್ದು ಎಷ್ಟು ಪ್ರೊಡಕ್ಷನ್ ಆಗಬೇಕು ಬಾಡಿನಲ್ಲಿ ಅದು ಕಡಿಮೆ ಆಗುತ್ತೆ. ಅದರದಿಂದನೂ ಈ ಸಮಸ್ಯೆ ಬರುತ್ತೆ. ಸರ್ಟನ್ ನ್ಯೂರಲಾಜಿಕಲ್ ಕಂಡೀಷನ್ಸ್ ಇರುತ್ತೆ. ಜೊತೆಗೆ ಡಯಾಬಿಟಿಸ್ ಪೇಷಂಟಲ್ಲಿ ಡಯಾಬಿಟಿಕ್ ನ್ಯೂರೋಪೆಥಿ ಕಂಡೀಷನು, ಇದರಲ್ಲಿ ನರದೇನು ಮುಖ ಇರುತ್ತೆ ಎಡ್ಜಸ್ಸು, ಅದರಲ್ಲಿ ಊತ ಬಂದಿದ್ದ ಕಡೆಯಿಂದನೂ ಆ ಸೆನ್ಸೇಷನ್ ಏನಿದೆಯಲ್ಲ ಕಡಿಮೆ ಆಗುತ್ತೆ. ಅದರದಿಂದನೂ ಏನಾಗುತ್ತೆ ಡಿಸೈರ್ ಆಗಲ್ಲ. ಸೊ ಸೈಕಲಾಜಿಕಲ್ ಸ್ಟ್ರೆಸ್ ಇದ್ದರೆ ಸೈಕಲಾಜಿಕಲಿ ಅವ್ರಿಗೆ ಏನು ಮಾಡಬೇಕು, ಸ್ವಲ್ಪ 1-2 ಕೌನ್ಸ್ಲಿಂಗ್ ಮಾಡಿ ಅದರದ್ದು ಏನೋ ಒಂದು ಮೈಂಡ್ನಲ್ಲಿ ನೆಗೆಟಿವ್ ಕೂತಿದೆ, ಯಾವುದೋ ಒಂದಿನ ಸೆಕ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ಸೆಕ್ಸ್ ಆಗಿಲ್ಲ ಅಂದರೆ ಅದೇ ಒಂದು ಮೈಂಡಲ್ಲಿ ಇಟ್ಕೊಂಡು ಎವ್ರಿ ಟೈಮ್ ಈ ಸ್ಟಾರ್ಟ್ ಅವಾಯ್ಡಿಂಗ್ ಸೆಕ್ಸ್, ಅದನ್ನು ಇದು ಮಾಡಬೇಕು. ಎರಡನೇದು ಕಪಲ್ ಕೌನ್ಸ್ಲಿಂಗ್ ಈ ಕಂಡೀಷನಲ್ಲಿ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅವನು ಏನೋ ಸ್ವಲ್ಪ ಒನ್ ಟೈಮ್ ಸೆಕ್ಸ್ ಮಾಡೋಕ್ಕಾಗಲ್ಲ, ವೈಫ್ ಏನು ಹೇಳಿಬೀಳ್ತಾರೆ, ಅದರ ಮೈಂಡ್ನಲ್ಲಿ ಇಟ್ಕೊಳ್ತಾನೆ. ಮೇ ಬಿ ಇವತ್ತು ನನ್ನ ಕೈದಿಂದ ಸೆಕ್ಸ್ ಆಗಿಲ್ಲ ಅಂದರೆ ವೈಫ್ ಏನಾದರೂ ನಗ್ಬೋದಾ, ಅಥವಾ ನನಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ, ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಅಂತ. ಸೊ ಕಪಲ್ ಕೌನ್ಸ್ಲಿಂಗ್ ವೆರಿ ಇಂಪಾರ್ಟೆಂಟು. ಜೊತೆಗೆ ಸ್ವಲ್ಪ ಟೆಸ್ಟ್, ಫಾರ್ ಎಕ್ಸಾಂಪಲ್ ಹಾರ್ಮೋನಲ್ ಟೆಸ್ಟ್ನಲ್ಲಿ ಟೆಸ್ಟೋಸ್ಟಿರಾನ್ ಟೆಸ್ಟ್ ಮಾಡಿಬಿಟ್ಟು ಇಫ್ ಇನ್ ಕೇಸ್ ಅದು ಏನಾದರೂ ಕೊರತೆ ಇದ್ದರೆ ಟೆಸ್ಟೋಸ್ಟಿರಾನ್ ನೈಸರ್ಗಿಕವಾಗಿ ಇಫ್ ಇನ್ ಕೇಸ್ ತಾವು ಇನ್ನೋರಿಗೆ ನಮ್ಮ ಒಂದು ವಿಡಿಯೋ ಇದೆ ಟೆಸ್ಟೋಸ್ಟಿರಾನ್ ನ್ಯಾಚುರಲಿ ಹೇಗೆ ಬೂಸ್ಟ್ ಮಾಡಬೇಕಂತ, ತಾವು ನೋಡಿಲ್ಲ ಅಂದರೆ ಇದೇ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಇದು ಯೂಟ್ಯೂಬ್ ಚಾನಲ್ ಇರ್ಬೋದು, ಫೇಸ್ಬುಕ್ ಚಾನಲ್ ಇರ್ಬೋದು, ತಾವು ಒಂದು ಸತಿ ನೋಡಿ. ಇನ್ ಕೇಸ್ ಅದು ಟೆಸ್ಟೋಸ್ಟಿರಾನ್ ಲೋ ಇದ್ದರೆ ಸ್ವಲ್ಪ ಹೋಮ್ ರೆಮಿಡೀಸ್ ಮಾಡಿ, ಜೊತೆಗೆ ಸ್ವಲ್ಪ ಟ್ರೀಟ್ಮೆಂಟ್ ಇರುತ್ತೆ ಆಯುರ್ವೇದಿಕ್ಕು, ನೈಸರ್ಗಿಕವಾಗಿ ಟೆಸ್ಟೋಸ್ಟಿರಾನ್ನ ಹೇಗೆ ಇಂಪ್ರೂವ್ ಮಾಡಬೇಕಂತ. ಜೊತೆಗೆ ಡಯಾಬಿಟೀಸ್ ಆ ಥರ ಏನಾದರೂ ಕಂಡೀಷನ್ ಇದ್ದರೆ ಶುಗರ್ನ ಮೇಂಟೈನ್ ಮಾಡೋದು, ವೆರಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದು, ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿ ಇರಬೇಕು, ಹೊಟ್ಟೆ ಅರೌಂಡ್ ವೇಟ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಬೇಕು, ಲೇಟ್ ನೈಟ್ ಮಲ್ಗೋದು ಅಭ್ಯಾಸ ಏನಾದರೆ ಅದು ಸ್ವಲ್ಪ ಬೇಗ ಮಲ್ಕೋಬೇಕು, ಅಥವಾ ಸ್ವಲ್ಪ ಸಬ್ಸ್ಟನ್ಸ್ ಅಬ್ಯೂಸ್ ಏನಾದರೂ ನಿಮಗೆ ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಅಥವಾ ಯಾವುದೋ ಡ್ರಗ್ಸು ಅಥವಾ ಗಾಂಜಾ ಇವೆಲ್ಲ ಸ್ವಲ್ಪ ಚಟ ಅಭ್ಯಾಸ ಏನಾದರೂ ಇದ್ದರೆ ಅದನ್ನು ಬಿಡಬೇಕು. ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಪಡಿಬೇಕು. ಯಾಕಂದರೆ ಸೆಕ್ಸ್ ಡಿಸೈರ್ ಏನಿದೆಯಲ್ಲ, ಅಥವಾ ಸೆಕ್ಸ್ ಮಾಡಬೇಕಂತ ಇಚ್ಛೆ ಏನಿದೆ ನೋಡಿ, ಈ ಇಚ್ಛೆ ನೀವು 70 ವರ್ಷ ಆದ್ರೂ ತಮ್ಮ ಬಾಡಿನಲ್ಲಿ ಇಚ್ಛೆ ಇರಬೇಕು. ನೀವು 38 ವರ್ಷ 40 ವರ್ಷಕ್ಕೆ ಇದು ಇಚ್ಛೆ ಕಳೀತಾ ಇದ್ದೀರ ಅಂದರೆ ನಾ ಹೇಳಿದ ಪ್ರಕಾರ ಇವೆಲ್ಲ ರೀಸನ್ಸ್ ಇರುತ್ತೆ. ಸೊ ಇದೆಲ್ಲ ಕರೆಕ್ಟಾಗಿ ತಾವು ಫಾಲೋ ಮಾಡಿ. ಯಾರಿಗೆ ಪ್ರಾಬ್ಲಮ್ ಇದೆ ಅವರಿಗೂ ಹೆಲ್ಪ್ ಆಗುತ್ತೆ. ಇಫ್ ಇನ್ ಕೇಸ್ ಯಾರಿಗೆ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ, ಬಟ್ ಈ ಪ್ರಾಬ್ಲಮ್ ಮುಂದೆ ಹೋಗ್ಬಿಟ್ಟು ಬರಬಾರ್ದಂದರೆ ನಾನು ಹೇಳಿದ ಸ್ಟೆಪ್ನ ಫಾಲೋ ಮಾಡಿ. ಮತ್ತು ಈ ವಿಡಿಯೋ ತಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.